ಎಲ್ರಿಗೂ ನಮಸ್ಕಾರ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಥಿಬಟ್ ಮೊರಿಸ್ ಅವರ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪುಸ್ತಕ ಡೋಪಮೈನ್ ಡಿಟಾಕ್ಸ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದೀವಿ. ಹೌದು, ಈ ಪುಸ್ತಕ ಇದೆಯಲ್ಲ ಇವತ್ತಿನ ಕಾಲಕ್ಕೆ ತುಂಬಾ ಮುಖ್ಯ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಗಮನ ಹೇಗೆಲ್ಲ ಬೇರೆ ಕಡೆ ಹೋಗುತ್ತೆ ಮತ್ತೆ ಅದರಿಂದ ನಮ್ಮ ಮುಖ್ಯ ಕೆಲ್ಸಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಇದು ಹೇಳುತ್ತೆ. ಹೌದು, ಅತಿಯಾದ ಸ್ಟಿಮ್ಯುಲೇಷನ್ ಅಂದ್ರೆ ಹೈ ಡೋಪಮೈನ್ ಆಕ್ಟಿವಿಟೀಸ್ ಅಂತಾರಲ್ಲ, ಅದು ನಮ್ಮ ಕಾನ್ಸಂಟ್ರೇಷನ್ ಮತ್ತೆ ಲಾಂಗ್ ಟರ್ಮ್ ಗೋಲ್ಸ್ ಕಡೆಗಿನ ಆಸಕ್ತಿಯನ್ನ ಕಡಿಮೆ ಮಾಡುತ್ತೆ ಅನ್ನೋದು ಇದರ ಮುಖ್ಯವಾದ. ಕರೆಕ್ಟ್. ಸರಿ, ಹಾಗಾದ್ರೆ ಇದರ ಬಗ್ಗೆನೇ ಇವತ್ತು ಚರ್ಚೆ ಮಾಡೋಣ. ಈ ಪುಸ್ತಕದ ಮೇನ್ ಪಾಯಿಂಟ್ಸ್ ಏನು, ಡೋಪಮೈನ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ನಮ್ಮ ಫೋಕಸ್ ವಾಪಸ್ ತರಕ್ಕೆ ಲೇಖಕರು ಏನು ಹೇಳ್ತಾರೆ ಅಂತ ನೋಡೋಣ. ಓಕೆ, ಮೊದಲು ಡೋಪಮೈನಿಂದನೇ ಶುರು ಮಾಡೋಣ ಅಲ್ವಾ. ಇದನ್ನ ಹ್ಯಾಪಿ ಕೆಮಿಕಲ್ ಅಂತಾರೆ ಸಾಮಾನ್ಯವಾಗಿ. ಆದ್ರೆ ಪುಸ್ತಕದ ಪ್ರಕಾರ ಇದು ಸಂತೋಷಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಯ ಕೆಮಿಕಲ್, ಆಂಟಿಸಿಪೇಷನ್. ಅಂದ್ರೆ ಏನೋ ಒಂದು ರಿವಾರ್ಡ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯನ್ನ, ಅದು ನಮ್ಮನ್ನ ಒಂದು ಕೆಲ್ಸ ಮಾಡೋಕೆ ಮೋಟಿವೇಟ್ ಮಾಡುತ್ತೆ. ಆ ರಿವಾರ್ಡ್ ಸಿಗೋಕು ಮುಂಚೆನೇ ಡೋಪಮಿನ್ ರಿಲೀಸ್ ಆಗತ್ತೆ. ಇಂಟ್ರೆಸ್ಟಿಂಗ್. ಆಕ್ಚುಲಿ ಇವತ್ತಿನ ಜಗತ್ತು ಇದನ್ನ ಚೆನ್ನಾಗಿ ಬಳಸ್ಕೊಡುತ್ತೆ. ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಸ್ ಇರಬಹುದು, ಬಿಂಜ್ ವಾಚಿಂಗ್, ವಿಡಿಯೋ ಗೇಮ್ಸ್, ಪ್ರಾಸೆಸ್ಡ್ ಫುಡ್, ಇವೆಲ್ಲ ಕಡಿಮೆ ಎಫರ್ಟಲ್ಲಿ ಇನ್ಸ್ಟಂಟ್ ಡೋಪಮಿನ್ ರಶ್ ಕೊಡುತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಬ್ರೈನ್ ಇದೆಯಲ್ಲ, ಅದು ಈ ಹೈ ಡೋಪಮಿನ್ ಸ್ಟಿಮ್ಯುಲೆಗೆ ಅಡ್ಜಸ್ಟ್ ಆಗ್ಬಿಡತ್ತೆ. ಅದಕ್ಕೆ ಮತ್ತೆ ಮತ್ತೆ ಅದೇ ಥರದ ಸ್ಟಿಮ್ಯುಲೆ ಬೇಕು ಅನ್ಸುತ್ತೆ. ಆಗ ಸ್ವಲ್ಪ ಕಷ್ಟದ್ದು ಅಂದ್ರೆ ಓದೋದು, ಏನಾದ್ರೂ ಕಲಿಯೋದು, ಎಕ್ಸಸೈಸ್ ಮಾಡೋದು, ಈ ಥರದ ಲೋ ಸ್ಟಿಮ್ಯುಲೇಷನ್ ಆಕ್ಟಿವಿಟೀಸ್ ಇದೆಯಲ್ಲ, ಅವು ಬೋರ್ ಹೊಡಿಯೋಕ್ ಶುರುವಾಗತ್ತೆ. ಸೊ ಪ್ರೊಕ್ರಾಸ್ಟಿನೇಷನ್ ಜಾಸ್ತಿ ಆಗತ್ತೆ, ಕೆಲ್ಸಗಳನ್ನ ಮುಂದಕ್ಕೆ ಹಾಕ್ತಿವಿ. ಹೌದು, ಇದು ನನಗೂ ಅನುಭವ ಆಗಿದೆ. ಏನೋ ಒಂದು ಮುಖ್ಯ ರಿಪೋರ್ಟ್ ಮಾಡಬೇಕು ಅಂತ ಕೂತಾಗ ಪಕ್ಕದಲ್ಲೇ ಇರೋ ಫೋನು, ಒಂದು ಸಣ್ಣ ನೋಟಿಫಿಕೇಶನ್ ಸದ್ದು ಅಥವಾ ಅದರ ನಿರೀಕ್ಷಣೆ ಸಾಕು. ಅದೇ ಫೋನ್ ನೋಡಕ್ ಹೋಗಿ ಗಂಟೆಗಟ್ಲೆ ಟೈಮ್ ವೇಸ್ಟ್ ಆಗಿರತ್ತೆ. ಆದ್ರೆ ರಿಪೋರ್ಟ್ ಮಾತ್ರ ಮುಗ್ದಿರಲ್ಲ. ಅದು ಇನ್ನೂ ಕಷ್ಟ ಅನ್ಸತ್ತೆ. ಎಕ್ಸಾಕ್ಟ್ಲಿ. ಮೆದುಳು ಆ ಸುಲಭದ ರಿವಾರ್ಡ್ಗೆ ಉಗ್ಗೆ ಬಿಟ್ಟಿರುತ್ತೆ. ಇದಕ್ಕೆ ಪರಿಹಾರವಾಗಿ ಲೇಖಕರು ಹೇಳೋದೇ ಡೋಪಮೈನ್ ಡಿಟಾಕ್ಸ್ ಅಲ್ವಾ? ಹೌದು. ಹಾಗಾದ್ರೆ ಏನಿದು ಡೋಪಮೈನ್ ಡಿಟಾಕ್ಸ್ ಅಂದ್ರೆ? ವೆಲ್, ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಗೆ ತಕ್ಷಣಕ್ಕೆ ಖುಷಿ ಕೊಡುವ ಆದ್ರೆ ಅತಿಯಾದ ಸ್ಟಿಮ್ಯುಲೇಷನ್ ನೀಡುವ ಚಟುವಟಿಕೆಗಳಿಂದ ಸ್ವಲ್ಪ ಸಮಯ ದೂರ ಇರೋದು, ಉದ್ದೇಶಪೂರ್ವಕವಾಗಿ. ಓಕೆ. ಇದು ನಮ್ಮ ಬ್ರೈನ್ನ ರಿವಾರ್ಡ್ ಸಿಸ್ಟಮ್ ಅನ್ನ ರೀಸೆಟ್ ಮಾಡೋ ಥರ. ಅಂದ್ರೆ ಮೆದುಳಿನ ಬೇಸ್ಲೈನ್ ಸ್ಟಿಮ್ಯುಲೇಷನ್ ಲೆವೆಲ್ ಅನ್ನ ಕಡಿಮೆ ಮಾಡೋದನ್ಸುತ್ತೆ. ಹೌದು, ಅದೇ ಮುಖ್ಯ ಗುರಿ. ಹಾಗೆ ಮಾಡಿದಾಗ ಮೊದಲು ಬೋರ್ ಹೊಡ್ತಿದ್ದ ಕೆಲ್ಸಗಳು ಅಂದ್ರೆ ಕಷ್ಟದ ಕೆಲ್ಸಗಳು ಸ್ವಲ್ಪ ಇಂಟ್ರೆಸ್ಟ್ ಕೊಡಕ್ ಶುರು ಮಾಡುತ್ತೆ. ಇದರ ಬೆನಿಫಿಟ್ಸ್ ಏನು ಹಾಗಾದ್ರೆ? ಬೆನಿಫಿಟ್ಸ್ ಅಂತೂ ತುಂಬಾ ಇವೆ. ನಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ಪ್ರೊಕ್ರಾಸ್ಟಿನೇಷನ್ ಕಡಿಮೆ ಆಗುತ್ತೆ, ಚಿಕ್ಕ ಪುಟ್ಟ ವಿಷಯಗಳಲ್ಲೂ ಖುಷಿ ಕಾಣೋಕ್ ಶುರು ಮಾಡ್ತೀವಿ, ತಾಳ್ಮೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ, ಕ್ರಿಯೇಟಿವಿಟಿ ಎಲ್ಲದರ ಮೇಲೂ ಪಾಸಿಟಿವ್ ಎಫೆಕ್ಟ್ ಬೀಳುತ್ತೆ. ಸರಿ, ಇದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಪುಸ್ತಕದಲ್ಲಿ 3 ಸ್ಟೆಪ್ಸ್ ಹೇಳಿದಾರಲ್ವಾ? ಹೌದು, 3 ಮುಖ್ಯ ಹಂತಗಳಿವೆ. ಮೊದಲನೇದು ನಮ್ಮ ಡಿಸ್ಟ್ರಾಕ್ಷನ್ಸ್ ಯಾವುದು ಅಂತ ಗುರುತಿಸೋದು. ಕರೆಕ್ಟ್. ಇಲ್ಲಿ ಸೆಲ್ಫ್ ಅವೇರ್ನೆಸ್ ತುಂಬಾ ಮುಖ್ಯ. ನಮ್ಗೆ ಸುಲಭಕ್ಕೆ ಡೋಪಮಿನ್ ಹಿಟ್ ಕೊಡೋ ಆದ್ರೆ ನಮ್ಮ ಗುರಿಗಳಿಗೆ ಸಹಾಯ ಮಾಡದ ವಿಷಯಗಳು ಯಾವುವೋ, ಸೋಷಿಯಲ್ ಮೀಡಿಯಾ ಇರ್ಬೋದು, ನೆಟ್ಫ್ಲಿಕ್ಸ್ ಬಿಂಜ್ ವಾಚಿಂಗ್, ಜಂಕ್ ಫುಡ್. ಇದನ್ನ ಲಿಸ್ಟ್ ಮಾಡ್ಕೋಬೇಕು ಪ್ರಾಮಾಣಿಕವಾಗಿ. ಹೌದು. ಎರಡನೇ ಹಂತ ಅಡೆತಡೆಗಳನ್ನ ಸೃಷ್ಟಿಸೋದು, ಕ್ರಿಯೇಟ್ ಬ್ಯಾರಿಯರ್ಸ್. ಅಂದ್ರೆ ಆ ಚಟುವಟಿಕೆಗಳನ್ನ ಸುಲಭವಾಗಿ ಆಕ್ಸೆಸ್ ಮಾಡದ ಹಾಗೆ ನೋಡ್ಕೊಳ್ಳೋದು, ಆಪ್ಸ್ ಡಿಲೀಟ್ ಮಾಡೋದು, ಫೋನ್ ಬೇರೆ ರೂಮ್ನಲ್ಲಿಡೋದು, ಕೆಲ್ಸದ ಸಮಯದಲ್ಲಿ ಆಪ್ ಬ್ಲಾಕರ್ಸ್ ಯೂಸ್ ಮಾಡೋದು. ಓಕೆ, ವಿಲ್ ಪವರ್ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಎನ್ವೈರನ್ಮೆಂಟ್ ಅನ್ನ ಚೇಂಜ್ ಮಾಡೋದು. ಆಬ್ಸಲ್ಯೂಟ್ಲಿ. ಎನ್ವೈರನ್ಮೆಂಟಲ್ ಡಿಸೈನ್ ಇಸ್ ಕೀ ಅಂತ ಹೇಳ್ತಾರೆ ಲೇಖಕರು. ಇನ್ನು 3ನೇ ಸ್ಟೆಪ್, ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮಾರ್ನಿಂಗ್ ರೋಟೀನ್. ಹೌದು, ಇದು ಬಹಳ ಪವರ್ಫುಲ್. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡೋ ಅಭ್ಯಾಸ ಬಿಟ್ಟು ಕಡಿಮೆ ಡೋಪಮೈನ್ ಚಟುವಟಿಕೆಗಳಿಗೆ ಟೈಮ್ ಕೊಡೋದು. ಕರೆಕ್ಟ್. ಮೆಡಿಟೇಷನ್, ಓದೋದು, ಎಕ್ಸಸೈಸ್ ಅಥವಾ ಆ ದಿನದ ಪ್ಲಾನ್ ಮಾಡೋದು, ಈ ಥರದ್ದು. ಇದು ದಿನದ ಉಳಿದ ಭಾಗಕ್ಕೆ ಒಂದು ಒಳ್ಳೆ ಟೋನ್ ಸೆಟ್ ಮಾಡತ್ತಲ್ಲ? ಖಂಡಿತವಾಗಿಯೂ. ಸರಿ, ಡಿಟಾಕ್ಸ್ ಆಯ್ತು. ಆದ್ರೆ ಆಮೇಲೆ ಈ ಫೋಕಸ್ ಅನ್ನ ಮೇಂಟೈನ್ ಮಾಡೋದು ಹೇಗೆ? ಅದು ಕೂಡ ಒಂದು ಚಾಲೆಂಜ್. ಹೌದು, ಅದು ನಿಜ. ಅದಕ್ಕೆ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಬೇಕು. ಫೋಕಸ್, ಕನ್ಸಿಸ್ಟೆನ್ಸಿ, ಇಂಪ್ಯಾಕ್ಟ್, ಈ 3 ಮುಖ್ಯ ಅಂತಾರೆ. ಪೊಮೊಡೋರೋ ಟೆಕ್ನಿಕ್ ತರಹದನ್ನ ಬಳಸ್ಬೋದಾ? ಖಂಡಿತ ಬಳಸ್ಬೋದು. 25 ನಿಮಿಷ ಕೆಲಸ, 5 ನಿಮಿಷ ಬ್ರೇಕ್, ಈ ಥರ. ಮತ್ತೆ
ಕೆಲವೊಮ್ಮೆ ಬರೋ ಬೋರ್ಡಮ್ ಇದೆಯಲ್ಲ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲಿಬೇಕು. ಬೋರ್ಡಮಿಂದ ಕ್ರಿಯೇಟಿವಿಟಿ ಬರುತ್ತೆ ಅಂತಾರಲ್ಲ. ಹೌದು, ಕೆಲವೊಮ್ಮೆ ಅದು ಹೊಸ ಯೋಚನೆಗಳಿಗೆ ದಾರಿ ಮಾಡ್ಕೊಡುತ್ತೆ. ಮತ್ತೆ ನಮ್ಮ ಸ್ಟ್ರಾಟಜೀಸ್ ನಮ್ಗೆ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ನೋಡ್ತಾ ಇರ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಇನ್ಫಾರ್ಮೇಷನ್ ಓವರ್ಲೋಡ್ ಜಗತ್ತಲ್ಲಿ ಡೋಪಮಿನ್ ಡಿಟಾಕ್ಸ್ ಥರದ ತಂತ್ರಗಳಿಂದ ನಮ್ಮ ಗಮನ, ನಮ್ಮ ಸಮಯದ ಮೇಲೆ ಕಂಟ್ರೋಲ್ ತಗೋಬಹುದು. ಹೌದು, ನಮ್ಮ ಚಾಯ್ಸಸ್ ನಾವೇ ಮಾಡೋ ಥರ ಆಗುತ್ತೆ. ಇದು ಕೇವಲ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಮಾಡೋದಷ್ಟೇ ಅಲ್ಲ. ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಯಾವುದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ಸಮಯ, ಶಕ್ತಿನ ಕೊಡಕ್ಕೆ ಪ್ರೇರಣೆ ಸಿಗುತ್ತೆ. ಬಹುಶಃ ನಿಜವಾದ ಡಿಟಾಕ್ಸ್ ಅಂದ್ರೆ ನಮ್ಮ ಆಯ್ಕೆಗಳ ಮೇಲಿನ ಅಧಿಕಾರವನ್ನ ಮರಳಿ ಪಡೆಯೋದೇ ಇರ್ಬೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರಿ, ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.